ಹಾಯ್ ಫ್ರೆಂಡ್ಸ್, ನಮ್ ಡಿ ಬಾಸ್ ಆ ತರ ಬೆಳೆ ತೋರಿಸಿರಿ, ಈ ತರ ಬೆಳೆ ತೋರಿಸಿರಿ ಅಂತ ಇಡೀ ಮೀಡಿಯಾಗಳು ಬೇರೆ ಬೇರೆ ರೀತಿಯಲ್ಲೆಲ್ಲ ತೋರಿಸ್ತಾ ಇದಾರೆ. ಫಸ್ಟ್ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಏನ್ ಮುದ್ರೆ ಮಾಡಬಹುದು ಅನ್ನೋದನ್ನ ನಾನಿವತ್ತು ವಿಘ್ನಹರ ಮುದ್ರೆಯನ್ನ ಕಲಿಸಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಈ ಮುದ್ರೆ ಬಹಳ ವಿಶೇಷವಾದಂತದ್ದು. ಈ ವಿಘ್ನಹರ, ವಿಘ್ನ ವಿನಾಯಕ, ವಿಘ್ನಹರ ಅಂತ ನಾವು ಹೇಳ್ತೀವಿ. ಈ ವಿಘ್ನಹರ ಮುದ್ರೆ ಹೇಗಿತ್ತಂದ್ರೆ ನೋಡಿ, ನಮ್ಮ ಹಸ್ತದಲ್ಲಿ ಈ ರೀತಿ ಇದಕ್ಕೆ ಸಂದಂಶ ಅಂತ ಕರೀತಾರೆ. ಇದಕ್ಕೆ ಈ ಸಂದಂಶ ಅಂತಾರೆ. ಇದು ಶುಕ್ರ, ಇದು ಗುರುಗ್ರಹ, ಇದು ಶನಿ, ಇದು ಸೂರ್ಯ, ಇದು ಬುಧ. ಇಲ್ಲಿ ವಿಘ್ನಗಳು ಬರೋದು ಯಾವಾಗ್ಲೂ ನಮ್ಮ ಶನಿಯ ಗ್ರಹದಿಂದ. ಅದರಿಂದ ನಾವು ಈ ಶನಿ ಗ್ರಹವನ್ನ ನಾವು ಯಾವಾಗ್ಲೂ ದೀರ್ಘವಾಗಿ ಜಪಿಸ್ಬೇಕು ಅಂತ ಹೇಳ್ತಾರೆ. ನೋಡಿ, ಈ ಬೆರಳನ್ನ ಹಿಂಗ್ ಮಾಡಿಸ್ಬೇಕು, ಈ ಬೆರಳನ್ನು ಮಾಡಿಸ್ಬೇಕು, ಎಲ್ಲಾ ಬೆರಳನ್ನು ಮಾಡಿಸ್ಬಿಟ್ಟು ಹಿಂಗ್ ಕ್ಲೋಸ್ ಮಾಡ್ಬೇಕು. ಹೀಗೆ ಈ ರೀತಿ ಅಂದ್ರೆ ಸೂರ್ಯ ಮತ್ತೆ ಬುಧದ ಮೇಲೆ ಶುಕ್ರನ ಇಡಬೇಕು. ಇದು ಕಿರುಬೆರಳು ಬುಧ ಗ್ರಹ, ಇದು ಸೂರ್ಯ ಗ್ರಹ, ಉಂಗುರದ ಬೆರಳು ಸೂರ್ಯ, ಕಿರುಬೆರಳು ಬುಧ. ಇದು ಗುರುಗ್ರಹ. ಈ ಗುರುಗ್ರಹನ ಮೇಲೆ ಮತ್ತೆ ಸೂರ್ಯ ಮತ್ತೆ ಬುಧದ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಾಗ ಇದೊಂದು ಮಾತ್ರ ನೆಟ್ಟಿ ನಿಂತಿರ್ಬೇಕು, ನೇರವಾಗಿರ್ಬೇಕು. ಮಧ್ಯದ ಬೆರಳು ಶನಿ, ಆಯ್ತಾ? ಇದನ್ನ ಇಟ್ಕೊಂಡು ಎರಡು ಹಸ್ತದಲ್ಲಿ ಈ ರೀತಿ ಮುದ್ರೆ ಮಾಡ್ಬೇಕು. ಹೀಗೆ ಈ ರೀತಿ ಮುದ್ರೆ ಮಾಡ್ಬಿಟ್ಟು ಮನೆ ಬಿಟ್ಟು ಹೋಗುವಾಗ, ನಾವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾರೆ, ಕೋರ್ಟ್ ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾರೆ, ಆಫೀಸ್ಗೆ ಹೋಗ್ಬೇಕಾರೆ, ಸಿನಿಮಾಗೆ ಹೋಗ್ಬೇಕಾರೆ, ಮಾರ್ಕೆಟಿಂಗ್ ಹೋಗ್ಬೇಕಾರೆ, ಶಾಪಿಂಗ್ ಹೋಗ್ಬೇಕಾರೆ, ಇದನ್ನ ಮಾಡ್ಬಿಟ್ಟು ಕೈ ಹಿಂಗೆ ಮಾಡ್ಕೋಬೇಕು, ಭೂಮಿ ನೋಡೋಂಗ್ ಬಿಟ್ಬಿಡ್ಬೇಕು. ಮನೆಯಿಂದ ಹೊಸಲು ದಾಟುವಾಗ ಈ ಮುದ್ರನ ಹಿಂಗೆ ಈ ರೀತಿ ಮಾಡಿ ಕೆಳಗಡೆ ಅಧೋಮುಖವಾಗಿ ಮಾಡ್ಬೇಕಿದ್ದನ್ನ. ಇದು ವಿಘ್ನಹರ ಮುದ್ರ. ದರ್ಶನ್ ಅವರು ಜೈಲು ಒಳಗಡೆ ಮಾಧ್ಯಮದವರಿಗೆ ಆ ರೀತಿ ಬೆರಳು ತೋರಿಸಿದ್ರು ಅಂತೇಳಿ ಸಾಕಷ್ಟು ವಿವಾದ ಆಗಿತ್ತು ನೆನ್ನೆ. ಸೊ ಅದಕ್ಕೆ ಅಭಿಮಾನಿಗಳು ದರ್ಶನ್ ಅವರು ವಿಘ್ನಹರ ಮುದ್ರಾ ಇಟ್ಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದನ್ನು ಹಾಕಿದ್ದಾರೆ. ನನಗೂ ಕೂಡ ಕಳಿಸಿದ್ರು ಇದನ್ನು ಸ್ಟೋರಿ ಮಾಡಿ ಅಂತ. ನಾನು ಕೂಡ ಸ್ಟೋರಿ ಮಾಡಿ ಹಾಕ್ತಾ ಇದ್ದೀನಿ. ಜೈಲ್ಗೆ ಎಂಟ್ರಿ ಆಗಬೇಕಾದ್ರೆ ದರ್ಶನ್ ಅವರು ಒಂದು ಬ್ಯಾಗ್ ತುಂಬ ಬುಕ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ರು. ಆ ಬ್ಯಾಗ್ ಒಳಗಡೆ ಬಹುಶಃ ಏನು ಈ ಮುದ್ರಾಗಳಿಗೆ ಸಂಬಂಧಪಟ್ಟದ್ದು ಏನಾದರೂ ಬುಕ್ ಇತ್ತೋ ಏನೋ, ಅಥವಾ ನಿಜವಾಗ್ಲೂ ಅವ್ರ ಕೋಪ ಕಡಿಮೆ ಮಾಡ್ಕೊಳ್ಳೋಕ್ಕೋ ಅಥವಾ ಮಗದೊಂದಕ್ಕೂ ಮುದ್ರಾಗಳನ್ನ ಯೂಸ್ ಮಾಡ್ತಾ ಇರ್ಬೋದೋ ಏನೋ ಗೊತ್ತಿಲ್ಲ. ಇದ್ರೂ ಇರ್ಬೋದು. ಬಾಸ್ ತಪ್ಪು ಮಾಡಿದಾರೆ, ಸರಿ ಮಾಡಿದಾರೆ, ಮೀಡಿಯಾದ್ರೆ ಸಾವಿರ ಮಾಡ್ಲಿ, ನಾವ್ ಯಾವತ್ತಿಗೂ ನಮ್ ಬಾಸ್ ಪರವಾಗಿ ನಾವು ಸದಾಗಾಲ ಇರ್ತೀವಿ. ಜೈ ಡಿ ಬಾಸ್.